ಅಥಣಿ ಜಿಲ್ಲೆ ಬೇಡಿಕೆಗೆ ಒತ್ತಾಯ ತೀವ್ರ, ಜನರ ಒಗ್ಗಟ್ಟಿಗೆ ಹೊಸ ತಾಳ್ಮೆ. ಅಥಣಿ ಜಿಲ್ಲೆ ರಚನೆ ಬೇಡಿಕೆಯ ಹಿನ್ನೆಲೆಯಲ್ಲಿ ತಾಲೂಕು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ವಿರೋಧವಾಗಿ ಜನಸಾಮಾನ್ಯರು ಸ್ವಯಂ ಪ್ರೇರಿತವಾಗಿ ಬೀದಿಗಿಳಿದು ಒಗ್ಗಟ್ಟಿನ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಪಟ್ಟಣದ ಪ್ರಮುಖ ವೃತ್ತಗಳು, ಮಾರುಕಟ್ಟೆ ಪ್ರದೇಶ, ಗ್ರಾಮಾಂತರ ಭಾಗಗಳು ಒಂದೇ ಧ್ವನಿಯಲ್ಲಿ ಜಿಲ್ಲೆ ಘೋಷಣೆಗಾಗಿ ಒತ್ತಾಯಿಸಿದೆ. ಜಿಲ್ಲೆ ಬೇಡಿಕೆಗೆ ಬೆಂಬಲ ನೀಡಿದ ಹೋರಾಟದಲ್ಲಿ ಹಲವು ಪ್ರಮುಖರು ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಶಶಿಕಾಂತ್ ಗುರೂಜಿ, ಪ್ರಶಾಂತ್ ತೊಡಕರ್, ಶಿವಕುಮಾರ್ ಸವದಿ, ರವಿ ಪೂಜಾರಿ, ಗಜಾನನ ಮಂಗಸೂಳಿ, ಗಿರೀಶ ಬುಟಾಳಿ ಮತ್ತು ನಿತೇಶ್ ಪಟ್ಟಣ, ಮಾಜಿ ಸೈನಿಕರು, ವಕೀಲರು, ರೈತರು ಸೇರಿದಂತೆ ಹೋರಾಟಗಾರರು ಸರ್ಕಾರ ತಕ್ಷಣ ಸ್ಪಷ್ಟ ನಿರ್ಧಾರ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಅಥಣಿಗಾಗಿ ನಡೆದ ಈ ಶಾಂತ ಹೋರಾಟಕ್ಕೆ ಜನರಿಂದಲೂ ವ್ಯಾಪಕ ಬೆಂಬಲ ದೊರೆತಿದ್ದು, ಸ್ಥಳೀಯರು ಅಭಿವೃದ್ಧಿ ಮತ್ತು ಆಡಳಿತ ಸುಗಮತೆಗಾಗಿ ಜಿಲ್ಲೆ ಅವಶ್ಯ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಜನರ ಈ ಏಕತೆಗೆ ಅಥಣಿ ಜಿಲ್ಲೆಯ ಹೋರಾಟಕ್ಕೆ ಹೊಸ ಶಕ್ತಿ ದೊರಕಿದೆ ಎಂಬ ಅಭಿಮತ ಸ್ಥಳೀಯ ವಲಯದಲ್ಲಿ ವ್ಯಕ್ತವಾಗಿದೆ. ಪಕ್ಷಾತೀತವಾಗಿ ಹಾಗೂ ಎಲ್ಲ ರಾಜಕಾರಣಿಗಳು ಭಾಗಿಯಾಗಿ ನಮ್ಮ ಅಥಣಿ ಜಿಲ್ಲೆ ಆಗೋವರೆಗೂ ನಾವು ಹೋರಾಟ ಮಾಡುತ್ತೇವೆ ಅಂತ ಇಂದು ಹೋರಾಟವನ್ನು ಮಾಡುತ್ತಿದ್ದೇವೆ. ದಯಮಾಡಿ ರಾಜ್ಯ ಸರ್ಕಾರ ನಮ್ಮ ಕಡೆ ಗಮನ ಕೊಟ್ಟು ಗೋಕಾಕ್, ಚಿಕ್ಕೋಡಿ ಹೇಗೆ ಜಿಲ್ಲೆ ಆಗುತ್ತದೆ ಹಾಗೂ ನಮ್ಮ ಅಥಣಿ ಜಿಲ್ಲೆ ಮಾಡಬೇಕಂತ ಕೇಳಿಕೊಳ್ಳುತ್ತೇವೆ. ಯಾಕಂದ್ರೆ ಅಥಣಿ ಜಿಲ್ಲೆ ಹೆಚ್ಚಿರುವುದರಿಂದ ಹಾಗೂ ಅಥಣಿಯಿಂದ ಬೆಳಗಾವಿಗೆ ಹೋಗಿ ಬರಲು ನಮ್ಮ ಎಲ್ಲ ರೈತರಿಗೂ ಹಾಗೂ ದಲಿತ ಬಡವರಿಗೂ ತುಂಬಾ ತೊಂದರೆ ಆಗುತ್ತಿದೆ. ದಯಮಾಡಿ ಅಥಣಿಯನ್ನು ಜಿಲ್ಲೆಯನ್ನು ಮಾಡಬೇಕು. ಇಲ್ಲವಾದರೆ ಒಂದು ವೇಳೆ ಅಥಣಿ ಜಿಲ್ಲೆ ಮಾಡದೆ ಹೋದರೆ ನಮ್ಮ ಎಲ್ಲ ಸಂಘಟನೆಯವರು ಜಾತ್ಯತೀತ ಪಕ್ಷಾತೀತವಾಗಿ ಉಗ್ರವಾದ ಹೋರಾಟ ಮಾಡಬೇಕಾಗುವುದಂತ ಈ ಮುಖಾಂತರ ಹೇಳುತ್ತೇವೆ. ವಕೀಲರು, ಅಥಣಿ ಜನತೆಗೆ ಈ ಒಂದು ನಾವೇನು ಜಿಲ್ಲಾ ಹೋರಾಟಕ್ಕೆ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಸಂಪೂರ್ಣವಾಗಿ ಅಥಣಿ ತಾಲೂಕಿನ ಜನತೆಗೆ ನಾವು ವ್ಯಾಪಕವಾಗಿ ಬೆಂಬಲವನ್ನು ಸೂಚಿಸಿದ್ದಕ್ಕಾಗಿ ನಮ್ಮ ಜಿಲ್ಲಾ ಹೋರಾಟಗಾರರ ಪರವಾಗಿ ಮತ್ತೆ ಮೊದಲಿಗೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸೋದರೊಂದಿಗೆ ಇವತ್ತೇನು ನಾವು ಸಾಂಕೇತಿಕವಾಗಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಈ ಒಂದು ಪ್ರತಿಭಟನೆಯ ಕೂಗು ಯಾವ ಮಟ್ಟಕ್ಕಿತ್ತಪ್ಪ ಅಂತಂದರೆ, ಇವತ್ತು ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾನ್ಯ ನಮ್ಮ ಸ್ಥಳೀಯ ಶಾಸಕರನ್ನು ತಮ್ಮ ಹತ್ರ ಕರೆಸಿಕೊಂಡು ಇಲ್ಲಿ ಜಿಲ್ಲಾ ಹೋರಾಟಕ್ಕೆ ಕೂಡಿರ್ತಕ್ಕಂಥ ಎಲ್ಲ ನಿಯೋಗವನ್ನು ಕರೆದುಕೊಂಡು ನಾಳೆ ಮಧ್ಯಾಹ್ನ ತಮ್ಮನ್ನು ಭೇಟಿ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ಖುಷಿ ವಿಚಾರ ಏನಂತಂದರೆ, ಇವತ್ತೇನು ಎಲ್ಲ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ರಾಜ್ಯ ರೈತ ಸಂಘ ಆಗಿರ್ಬೋದು, ದಲಿತ ಪರ ಸಂಘಟನೆಗಳಾಗಿರ್ಬೋದು, ಎಲ್ಲ ಒಂದು ಸಂಘಟನೆಗಳ ಒಂದು ಒತ್ತಡಕ್ಕೆ ಮಣಿದಿರುವ ಸರ್ಕಾರ ನಾಳೆ ನಮಗೆ ಜಿಲ್ಲಾ ಒಂದು ಹೋರಾಟದ ಕೂಗಿಗೆ ಮನವಿಗೆ ಸ್ಪಂದಿಸಲಿಕ್ಕೆ ನಮಗೆ ನಿಯೋಗಕ್ಕೆ ನಾಳೆ ಟೈಮ್ ಕೊಟ್ಟಿದ್ದಾರೆ. ಎಲ್ಲ ಒಂದು ನಾವು ನಿಯೋಗವನ್ನು ಕರೆದುಕೊಂಡು ನಾಳೆ ಮನವಿಯನ್ನು ಕೊಟ್ಟು ಬರ್ತಕ್ಕಂಥ ದಿನಮಾನಗಳಲ್ಲಿ ಅಥಣಿಯನ್ನು ಜಿಲ್ಲೆ ಮಾಡುವವರೆಗೆ ನಾವು ಹೋರಾಟವನ್ನು ಕೈ ಬಿಡುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ, ನಮ್ಮ ಈ ಹೋರಾಟದ ಕೂಗನ್ನು ಮುಖ್ಯಮಂತ್ರಿಗಳವರೆಗೂ ತಲುಪಿಸಿರ್ತಕ್ಕಂಥ ತಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ನಾಳೆ ಮತ್ತೆ ನಾವು ನಿಯೋಗವನ್ನು ಬೆಳಗಾವಿಗೆ ಒಯ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ತಿಳಿಸ್ತಾ ಇದ್ದೀವಿ. ಅಥಣಿ ಜಿಲ್ಲೆಯನ್ನು ಮಾಡಲಿಕ್ಕೆ ಎಲ್ಲ ಒಂದು ಕನ್ನಡ ಪರಿಷತ್, ರೈತ ಪರಿಷತ್ ಹಾಗೂ ತಾಲೂಕಿನ ಎಲ್ಲ ವ್ಯಾಪಾರಿ ಸಿದ್ದರಾಮಯ್ಯನವ್ರಿಗೆ ವಿನಂತಿಯನ್ನು ಮಾಡ್ತೀವಿ. ತಾಲೂಕು ಬೆಳಗಾವಿಯಿಂದ ಅದಕ್ಕಾಗಿ ಇವತ್ತಿನ ದಿವಸ ಬೆಳಗಾವಿ ಅಥಣಿಯನ್ನು ಜಿಲ್ಲಾ ಮಾಡಬೇಕಂತ ಈ ಹೋರಾಟದ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಮತ್ತು ಈ ಅಥಣಿನ ಬಂದ್ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ಮಾನ್ಯ ಮಾಜಿ ಶಾಸಕರಾದ ನಮ್ಮ ಇವತ್ತಿನ ದಿವಸ ಅಥಣಿ ಜಿಲ್ಲಾ ಆಗಬೇಕು. ಆಗೋ ತನಕ ಈ ಹೋರಾಟ ನಡೀಬೇಕಂದ್ರೆ ನಮ್ಮದು ಸಂಪೂರ್ಣ ಬೆಂಬಲದಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅಥಣಿ ಜಿಲ್ಲಾ ಯಾಕೆ ಆಗ್ಬೇಕಂದ್ರೆ ಬೆಳಗಾವಿಯಿಂದ ಸರ್ವಸಾಧಾರಣವಾಗಿ 150 ಕಿಲೋಮೀಟರ್ ದೂರದ ಮತ್ತು ಇಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಜಿಲ್ಲಾ ಆಗಬೇಕಾದ್ರೆ ಎಲ್ಲ ರೀತಿಯಿಂದ ಎಲ್ಲಾ ಸೌಲಭ್ಯಗಳು ಮತ್ತು ಎಲ್ಲಾ ರೀತಿಯಿಂದ ನಾನು ಗುರಪ್ಪ ಮಗ್ದುಮ್ ಅಂತೇಳಿ ತಾಲೂಕಾ ಸೈನಿಕ ಸಂಘದ ಸಂಸ್ಥಾಪಕ ಅಧ್ಯಕ್ಷನಾಗಿ ಇವತ್ತು ಅಥಣಿಯಲ್ಲಿ ನಾವು ಜಿಲ್ಲೆ ಹೋರಾಟ ಸಲುವಾಗಿ ಏನಪ್ಪಾ ಅಂದ್ರೆ ನಮ್ಮ ಸೈನಿಕರೆಲ್ಲ ಒಕ್ಕೂಡಲಿಂದ ಇವತ್ತು ಏನಪ್ಪಾ ಅಂದ್ರೆ ನಮ್ಮ ಸೈನಿಕರ ಸಮಸ್ಯೆ ಅಥಣಿ ಯಾಕೆ ಜಿಲ್ಲೆ ಆಗಬೇಕು ಮತ್ತು ಇವತ್ತು ಧ್ವನಿ ಬರಲಾಯ್ತು. ಈಗ
ಇತ್ತಿತ್ತಲಾಗಿ ಗೋಕಾಕ್ ಮಾಡ್ಲತ್ತಾರ, ಚಿಕ್ಕೋಡಿ ಮಾಡ್ಲತ್ತಾರ ಅಂತೇಳಿ. ಚಿಕ್ಕೋಡಿ ಗೋಕಾಕ್ ಏನಪ್ಪ ಅಂದ್ರೆ ಅದು ಬೆಳಗಾವಿಯಿಂದ ಭಾಳ ಸನೇಕೈತಿ. ಮತ್ತು ನಾವು ಅಥಣಿ ಅಂದ್ರಪ್ಪ ಬೆಳಗಾವಿಯಿಂದ ಇಲ್ಲಂದ್ರೆ 330 ಕಿಲೋಮೀಟ್ರ್ ಅಪ್ ಡೌನ್ ಆಗ್ತೈತಿ ನಮ್ಗೆ. ಅಲ್ಲಿ ಹೋಗ್ಲಾಕ ನಮ್ಮ ಕೆಲಸಗಳು ಆಗೋದಿಲ್ಲ. ಸೈನಿಕ್ ವೆಲ್ಫೇರ್ ಆಫೀಸ, ಸೈನಿಕ ಕಲ್ಯಾಣ ಪುನರ್ವಸತಿ ಇಲಾಖೆ, ಅದೇನು ವೆಲ್ಫೇರ್ ಆಫೀಸ್ ಐತಿಲ್ಲ, DC ಆಫೀಸ್ ಹತ್ತಿಲಿ ನಾವು ಪ್ರತಿಯೊಬ್ಬ ಸೈನಿಕ ಹೋಗ್ಬೇಕಾಗತ್ತೆ ಅಲ್ಲಿ ಕೆಲಸ ಸಲುವಾಗಿ. ಅದು ಭಾಳ ದೂರ ಐತಿ. ಮತ್ತು ಸೈನಿಕರು ರಿಟೈರ್ಮೆಂಟ್ ಬರಬೇಕಾದ್ರೆ 50 ವರ್ಷ ಮೇಲ್ಪಟ್ಟವ್ರು ರಿಟೈರ್ಮೆಂಟ್ ಬರ್ತಾರೋ. ಸೀನಿಯರ್ ಸಿಟಿಜನ್ ಇರೋದ್ರಿಂದ ಅಲ್ಲಿ ಹೋಗಿ ಬರೋದು ಭಾಳ ತ್ರಾಸ ಐತಿ. ಮತ್ತು ನಮ್ಮ ಕುಟುಂಬಕ್ಕೆ ಕರ್ಕೊಂಡು ಹೋಗ್ಬೇಕಾಗತ್ತೆ ಅಲ್ಲಿ. ಅದೇ ಎಲ್ರಿ ಅಥಣಿ ಜಿಲ್ಲೆ ಕೊಟ್ರೆ ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ DC ಆಫೀಸು ಬರ್ತೈತಿ, ನಮ್ಮ ಸೈನಿಕ ಕಲ್ಯಾಣ ಪುನರ್ವಸತಿ ಇಲಾಖೆನೂ ಇಲ್ಲೇ ಬರ್ತೈತಿ. ಅದಕ್ಕೆ ಇಲ್ಲಿ ಸೈನಿಕ ಸಂಖ್ಯೆ ಇಡೀ ಬೆಳಗಾವಿ ಜಿಲ್ಲೆ ಒಳಗೆ ಕಾಗವಾಡ ಅಥಣಿ ಹೆಚ್ಚೈತಿ. ಅದ್ರ ಸಲುವಾಗಿ ಇಲ್ಲಿ ಈ ಜಿಲ್ಲೆ ಆಗಬೇಕು. ಮತ್ತು ಆರ್ಥಿಕ ಸ್ಥಿತಿ ಒಳಗೆ ಏನು ನೋಡ್ಬೇಕಾದ್ರೆ 5-6 ಫ್ಯಾಕ್ಟ್ರಿಗಳು ಅದಾವು. ಮತ್ತು ಇದೇನಪ್ಪ ಅಂದ್ರೆ 3-4 ವರ್ಷ ನಮ್ಮದು ಹೋರಾಟ ಯಾವತ್ತೂ ಐತಿ. ಪ್ರಶಾಂತ್ ತೋಡ್ಕರ್ ನೇತೃತ್ವದಾಗ ಜಿಲ್ಲೆ ಆಗ್ಲತ್ತೇಳಿ ಹೋರಾಟ ಕಂಟಿನ್ಯೂ ಐತಿ. ನೀವು ಏನ್ರಿ ಇದನ್ನ ಸರ್ಕಾರ ಮನಸ್ಸು ಮಾಡ್ರಿ. ಬೆಳಗಾವಿ ಅಧಿವೇಶನ ನಡೆದೈತಿ. ಇದೇನು ಅಧಿವೇಶನದಾಗ ನಮ್ಮ ಉತ್ತರ ಕರ್ನಾಟಕದ ಏನು ಸಮಸ್ಯೆ ಐತಿ, ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ನಮ್ಮ ಅಥಣಿ. ಅದಕ್ಕೆ ಇದನ್ನ ಜಿಲ್ಲೆ ಮಾಡಿ ತೆಗಿಬೇಕು. ಇಲ್ಲ ಅಂತಂದ್ರೆ ನಮ್ಮ ನಿರಂತರ ಹೋರಾಟ ಏನಪ್ಪ ಅಂದ್ರೆ ನಾವು ಸೈನಿಕರ ಈ ಜಿಲ್ಲೆ ಹೋರಾಟಗಾಗಿ ನಿರಂತರ ಅದೀವು. ಇಷ್ಟು ಹೇಳಿ ನನ್ನೆರಡು ಮಾತು ವಿರಾಮ ಕೊಡ್ತನು. ಜೈ ಹಿಂದ್, ಜೈ ಭಾರತ್ ಮಾತಾ, ಜೈ ಅಥಣಿ ಜಿಲ್ಲೆ. ನನ್ನ ಹೆಸರು ಗುರಪ್ಪ ಮಗ್ದುಮ್, ತಾಲೂಕಾ ಮಾಜಿ ಸೈನಿಕರ ಸಂಘದ ಸಂಸ್ಥಾಪಕ ಅಧ್ಯಕ್ಷ. President of Ward Member Association Athani. This strike for Athani district is very valuable, very needful. It is geographically and socially and educationally very very good for the district, and it's quite difficult every soldier to go to Belgaum and get the work done. And we support Prashant Tolkar. All the soldiers are unit, and we fight this case unitedly. Thank you all. ಸಮರ್ಥ ಅಧ್ಯಕ್ಷರಾಗಿರುವಂಥ ಪ್ರಶಾಂತ್ ತೋಡ್ಕರ್ ಅವರ ನೇತೃತ್ವದಲ್ಲಿ ನಮ್ಮ ಅಥಣಿ ಸಮಸ್ತ ಜನ ಸಂಘಟನೆಗಳು ಕೂಡ ಭಾಳಷ್ಟು ಬೆಂಬಲ ಕೊಟ್ಟಿವೆ. ಅವರೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಮತ್ತು ಅಥಣಿ ಪರವಾಗಿ ಅನಂತ ಧನ್ಯವಾದಗಳನ್ನು ಮಾಡ್ತೇನೆ. ಎಷ್ಟು ಸಂತೋಷವಿರ್ತದೆ ನಮ್ಮ ಹೋರಾಟಕ್ಕೆ, ಒಂದು 10 ವರ್ಷಗಳ ಹೋರಾಟಕ್ಕೆ ನಮಗೆ ಈಗ ಆತ್ಮವಿಶ್ವಾಸ ಬಂದಿದೆ. ಅದಕ್ಕಾಗಿ ಆ ಹಂತದಲ್ಲಿ ಇದ್ದೇವೆ. ನಾವು ಸರ್ಕಾರವನ್ನು ಕಣ್ತೆಗೆಸುವಂಥ ಕೆಲಸ ಎಲ್ಲ ನಿರ್ಧಾರಗಳನ್ನು ಮಾಡ್ಕೊಂಡು ಬಂದಿವೆ. ಈಗ ಅಂತಿಮ ಹಂತದಲ್ಲಿ ನಿಂತೇವೆ ಅಂತ ನಾನು ತಿಳ್ಕೊಳ್ತೀನಿ. ನಮ್ಮ ಹೋರಾಟ ಯಾರ ವಿರುದ್ಧವೂ ಅಲ್ಲ, ಸರ್ಕಾರದ ವಿರುದ್ಧ ಅಲ್ಲ, ಮಂತ್ರಿಗಳ ವಿರುದ್ಧ ಅಲ್ಲ, ಮುಖ್ಯಮಂತ್ರಿಗಳ ವಿರುದ್ಧ ಅಲ್ಲ, ಜನಪ್ರತಿನಿಧಿಗಳ ವಿರುದ್ಧ ಅಲ್ಲ. ನಮ್ಮ ಹೋರಾಟ ಇರುವುದು ನ್ಯಾಯಕ್ಕಾಗಿ. ಎಲ್ಲಿ ನಮಗೆ ಅನ್ಯಾಯ ಆಗ್ತದೋ, ನಮಗೆ ಜಿಲ್ಲಾ ಸ್ಥಾನ ಕೊಡಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡಲಿಕ್ಕೆ ನಾವೇನು ಹಿಂದೇಟಾಗೋದಿಲ್ಲ. ಯಾಕಂದರೆ ನಮ್ಮ ಹೋರಾಟ ಸಮಿತಿ ಹೆಂಗದಂದ್ರೆ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ. ಇಲ್ಲಿ ಯಾರೂ ಪದಾಧಿಕಾರಿಗಳಿಲ್ಲ, ಎಲ್ಲರೂ ಅಧ್ಯಕ್ಷರೇ. ಹೋರಾಟದಲ್ಲಿ ಭಾಗವಹಿಸುವಂಥ ಎಲ್ಲರೂ ಅಧ್ಯಕ್ಷರೇ, ಎಲ್ಲರೂ ಪದಾಧಿಕಾರಿಗಳು. ನಮ್ಮ ಪ್ರಶಾಂತ್ ತೋಡ್ಕರ್ ಅವರಿಗೆ ಒತ್ತಾಯ ಮೂಲಕ ಅವರಿಗೆ ನೀವು ಸಮರ್ಥರಿದ್ರೆ ನೀವು ಮಾಡ್ರಿ ಅಂತ ಎಲ್ಲರೂ ಕೂಡ ಅವ್ರು ಮಾಡಿಕೊಂಡು ಒಲ್ಲಲಾಗ್ತಿದ್ರು ಅವರು. ಆದರೂ ನೀವು ಒಂದು ಅರ್ಜಿಗೆ ಸಹಿ ಮಾಡೋಕ್ಕಾದ್ರೂ ಒಬ್ಬ ನಮಗೆ ಅಧ್ಯಕ್ಷರೇ. ಅದಕ್ಕೆ ನೀವು ಆಗ್ರಿ ಅಂದ್ರೆ ಪಾಪ ಪ್ರೀತಿಯಿಂದ ಅವರು ಒಪ್ಪಿಕೊಂಡು ನಿರಂತರ ಗಟ್ಟಿ ಹೋರಾಟ ಮಾಡ್ತಾ ಇದ್ದಾರೆ. ನಾವು ನಿಮ್ಮೆಲ್ಲ ರೋಲಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀವಿ. ನಾಳೆ ಸೆಷನ್ ನಡೀತದೆ. ಸೆಷನ್ನಲ್ಲಿ ಅಂತಿಮ ತೀರ್ಪು ಬರಬೇಕು. ಬರೇ ಭರವಸೆಗಳು ನಡೆಯೋದಿಲ್ಲ ನನಗೆ. ಯಾಕಂದರೆ ಅಥಣಿ ಎಲ್ಲದರಲ್ಲಿ ಪ್ರಥಮ. ಬೆಳಗಾವಿ ಜಿಲ್ಲೆ ಯಾವ ತಾಲೂಕು ತಗೊಂಡ್ರು ಕೂಡ ಅಥಣಿ ಎಲ್ಲದರಲ್ಲೇ ಪ್ರಥಮ. ಅದಕ್ಕಾಗಿ ಪ್ರಾದೇಶಿಕ ಅಸಮಾನತೆ ತುಂಡು ಹಾಕಬೇಕಾದ್ರೆ ಮತ್ತು ಪ್ರಥಮ ಸ್ಥಾನ ಕೂಡ ಆದ್ಯತೆ ಮೇಲೆ ಕೊಡಬೇಕಂದ್ರೆ 32ನೇ ಜಿಲ್ಲೆಯನ್ನು ಮಾಡಲೇಬೇಕನ್ನೋದು ಒಂದೇ ಒಂದು ಬೇಡಿಕೆ. ನಾವು 12 ಬೇಡಿಕೆ ಇಟ್ಟಿಲ್ಲ, ಬರೀ ಒಂದೇ ಜಿಲ್ಲಾ ಒಂದು ಕೊಡಿ, ಆದ್ಯತೆ ಮೇಲೆ ಕೊಡಿ, ನ್ಯಾಯಸಮ್ಮತವಾಗಿ ಕೊಡಿ. ಮೊದಲು ನಿಮ್ಮ ರಾಜಕೀಯ ತಾರತಮ್ಯಗಳನ್ನೆಲ್ಲ ಬದಿಗಿಡ್ರಿ. ಎಲ್ಲಿದ್ದರೆ ಉಗ್ರ ಹೋರಾಟವನ್ನು ಎದುರಿಸಬೇಕಾಗಿದೆ. ಈಗಾಗಲೇ ಶಶಿಕಾಂತ್ ಗುರೂಜಿ ಅವರು ಬಂದು ಹೇಳಿದ್ದಾರೆ. ಅವರು ಬಂದ ಮೇಲೆ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿದೆ. ನಮ್ಮ ಖಂಡಿತ ಹೋರಾಟಕ್ಕೆ ಇಂದಿನ ನಾಳೆ ಬೆಲೆ ಸಿಗ್ತದೆ, ಯಶಸ್ವಿ ಆಗ್ತೇವೆ. ಆತ್ಮವಿಶ್ವಾಸಕ್ಕೆ ನಾವು ಮಾತು ಹೆಚ್ಚಿಕೊಂಡಿದ್ದೇವೆ. ಅದರಲ್ಲಿ ನಮ್ಮ ಶಾಸಕರು ಕೂಡ ಮುಖ್ಯಮಂತ್ರಿಗಳಿಗೆ ನಿಯೋಗದಲ್ಲಿ ಭೇಟಿ ಮಾಡಿಸುವಂಥ ಅವಕಾಶ ಅವರು ಮಾಡಿಕೊಡ್ತಾರೆ. ಅವ್ರು ಮನಸ್ಸು ಮಾಡ್ರೆ ಏನಾದರೂ ಆಗ್ತದೆ, ಒಳ್ಳೇದಾಗತ್ತೆ. ಇಷ್ಟು ಮಾತ್ರ ಕರೆ. ಅವ್ರ ಧ್ವನಿ ಎತ್ತಿದ್ರೆ ಅದೊಂದು ನಮ್ಗೆ ಸಂತೋಷ ಸಂಗತಿ.
ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸಮಿತಿಯವರು ಎಲ್ಲರೂ ಒಳಗೊಂಡು ಈ ಹೋರಾಟವನ್ನು ಚಾಲೂ ಮಾಡಿದ್ದೀವಿ. ಇವತ್ತು ಒಂದು ಮನವಿ ಬಂದೈತಿ, ನಾಳೆ ಸಿಎಂ ನಿಯೋಗದಾಗ ಭೇಟಿ ಮಾಡ್ಕೊಂತಂದರು. ಭೇಟಿ ಮಾಡಿಸಿ ಬರೀ ಆಶ್ವಾಸನೆ ಕೊಟ್ಟರೆ ಸಾಲುವುದಿಲ್ಲ, ಸದನದೊಳಗೆ ಬರೀ ಘೋಷಣೆ ಮಾಡಿದ್ರೆ ಸಾಲುವುದಿಲ್ಲ, ಜಿಲ್ಲಾ ಆಗುವಂತ ನಿರ್ಧಾರ ಆಗಬೇಕು. ಬರೀ ಸದನದಾಗ ಧ್ವನಿ ಎತ್ತಿ ಅಲ್ಲಿ ಸಮಾಧಾನ ಮಾಡಿದ್ರೆ ಆಗೋದಿಲ್ಲ. ಆ ರೀತಿ ಆಗಲಿಲ್ಲ ಅಂದ್ರೆ ನಾವು ಮುಂದಿನ ಉಗ್ರ ಹೋರಾಟ ಬೇರೆ ಐತಿ. ನಿಮ್ಮ ಅಸ್ತ್ರ ನಮ್ಮ ಕೈಯಾಗೈತಿ. ನಾವು ಯಾವ ರೀತಿ ಮಾಡ್ತೀವಿ ಅಂದ್ರೆ, ಈ ಜಿಲ್ಲಾ ಆಗಲಿಲ್ಲ ಅಂದ್ರೆ 2028ಕ್ಕೆ ಚುನಾವಣಾ ಬಹಿಷ್ಕಾರ ಆಗ್ತೀವಿ. ಇರಲಿಲ್ಲ ಅಂದ್ರೆ ಪ್ರತಿಯೊಂದು ಊರಿನಿಂದ ಪ್ರತಿಯೊಬ್ಬರನ್ನ MLA ಚುನಾವಣೆಗೆ ನಿಲ್ಲಿಸುವಂತ ನಿರ್ಧಾರವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಥಣಿ ಜಿಲ್ಲೆ. ನಮಗೆ ಯಾವ ರೀತಿ ವಂಚನೆ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಕೋಚಿ ಮತ್ತು ಬಾಗಲಕೋಟೆ ರೈಲ್ವೆ ಈಗಾಗಲೇ ಪ್ರಾಯೋಗಿಕ ಹಂತದಲ್ಲಿದೆ. ಈ ಭಾಗದ ಶಾಸಕರು ಸಂಸದರು ಏನ್ ಮಾಡ್ತಾ ಇದ್ರಿ, ಇವತ್ತು ಬಿಜಾಪುರದಿಂದ ನಮ್ಮ ರೈಲ್ವೆ ಕನೆಕ್ಷನ್ ಅನ್ನ ಕೊಡಬೇಕಾದಂತಹ ಅನಿವಾರ್ಯತೆ ಇತ್ತು, ಶೇರ್ ಮಾರ್ಕ್ ಕನೆಕ್ಷನ್ ಮಾಡ್ತಕ್ಕಂಥದ್ದನ್ನ. ಇವತ್ತು ಒಂದೇ ಹಂತದಲ್ಲಿ ಇವತ್ತು DPR ಆಗಿರ್ತಕ್ಕಂಥದ್ದು, ಕೋಚಿ ಬಾಗಲಕೋಟೆ ಒಂದು ಪ್ರಾಯೋಗಿಕ ಹಂತದಲ್ಲಿ ಟ್ರಯಲ್ ಬೇಸ್ ಅಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಬಿಜಾಪುರದಿಂದ ಶೇರ್ ಮಾರ್ಕ್ ಕನೆಕ್ಷನ್ ಕೊಡ್ತಕ್ಕಂಥದ್ದು ರೈಲ್ವೆ ಟ್ರ್ಯಾಕ್ ಯಾಕಾಗಲಿಲ್ಲ? ನೀವೇನ್ ಮಾಡ್ತಾ ಇದ್ರಿ? ಪ್ರತಿಯೊಂದಕ್ಕೂ ನಾವು ಬೀದಿ ಮೇಲೆ ನಿಂತ್ಕೊಂಡು ಹೋರಾಟ ಮಾಡಲೇಬೇಕೇನು? ಎಲ್ಲವನ್ನ ನಾವೇ ಮಾಡ್ತಕ್ಕಂಥ ಸಂದರ್ಭ ನಿರ್ಮಾಣ ಆದ್ರೆ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ನಿಮ್ಮ ಜವಾಬ್ದಾರಿ ಏನು ಅಂತ ಕೇಳಿ ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ.